ನೋಡಿ ಅದು ಕ್ಯಾವ ಚೋಂಗೆ ಚೋಂಗಿ ಅಂತ ಹೇಳ್ತಾರೆ ಮಂಜಿಕ್ಲಾವ್. ಮನೆಯಲ್ಲಿ ಅತ್ತೆ ಮಾಡಿ ಕಲಿಸಿಕೊಟ್ಟದ್ದು. ನನ್ನ ಅತ್ತೆ ಉಂಟಲ್ಲ, ಮಾಡಿ ನನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳಿ, ಅದು ತುಪ್ಪದಲ್ಲಿ ಮಾಡ್ತಾರೆ ಮೊಹರಮಲ್ಲಿ. ಸೊ ಅದನ್ನು ಕೊಟ್ಟಿದ್ದಾರೆ. ರೋಟ್ ಅಂತೆ. ಇದೆಲ್ಲ ಅವರ ಕೈಯಲ್ಲಿ ಮಾಡಿ ಕಲಿಸಿಕೊಟ್ಟದ್ದು. ಇದೆಲ್ಲ ಸ್ವೀಟ್, ಅದು ಮೊಹರಂ ಸ್ಪೆಷಲ್. ಹಾಗೆ ಇದು ಸ್ವೀಟ್ ಇಲ್ಲ, ಸ್ವೀಟ್ಲೆಸ್ ಎಲ್ಲ ಮಾಡಿ ಕಲಿಸಿಕೊಟ್ಟಿದ್ದಾರೆ. ನೋಡುವ, ತಿಂದು ನೋಡ್ತೇನೆ ಯಾವ ಥರ ಇದೆ ಅಂತ. ಅಸ್ಸಲಾಮು ಅಲೈಕುಮ್. ಏನು ಗೊತ್ತಾ, ನೀವು ನೋಡಿದ್ರಲ್ಲ ವೀಡಿಯೋಸ್ ನಾನು ಮಾಡಿದೆ ಇವಾಗ. ಅಂದರೆ ನನ್ನ ಅತ್ತೆ ಇದ್ದಾರಲ್ವಾ, ಮೊಹರಂಗೆ ಅಲ್ಲಿ ಮಾಡ್ತಾರಂತೆ. ನಮಗೆ ಚೋಂಗ ಮತ್ತೆ ರೋಟ್ ಅದೆಲ್ಲ ಮಾಡ್ತಾರಂತೆ. ಇಲ್ಲಿ ನಮ್ಮ ಊರಲ್ಲಿ ಮಾಡೋದಿಲ್ಲ, ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಮಾಡ್ತಾರೆ. ಸೊ ಅಲ್ಲಿಂದ ನನ್ನ ಅತ್ತೆ ಕಲಿಸಿಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಅವರು ವಾರಕ್ಕೆ ಒಂದ್ಸತಿ 2 ವಾರಕ್ಕೆ ಒಂದ್ಸತಿ ಏನಾದರೂ ಒಂದು ಕಲಿಸ್ತಾ ಇರ್ತಾರೆ ಮನೆಗೆ. ಮತ್ತೆ ಕೇಳ್ತಾರೆ ಏನಾದರೂ ಬೇಕಾ ಅಂತ. ನಾವು ಬೇಡ ಅಂದರೆ ಮತ್ತೆ ಅವ್ರು ಏನಾದರೂ ಮಾಡಿದ್ರೆ ಅದನ್ನು ಕಲಿಸಿಕೊಡ್ತಾರೆ. ಶೀರ್ ಕುರ್ಮಾ ಇವರಿಗೆ ಅದೆಲ್ಲ ತುಂಬ ಇಷ್ಟ. ಮೊಹರಂದೆಲ್ಲ ನನಗೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಮಾಡಿ ಕಲಿಸ್ತಾರೆ. ಬೇರೆಲ್ಲ ನಾನು ಮಾಡ್ತೇನೆ. ಬೇರೆ ಮಾಡೋದಿಲ್ವಾ? ಮತ್ತೆ ಸ್ನ್ಯಾಕ್ಸ್ ಮತ್ತೆ ಇದು ನನಗೆ ನಮಗೆ ಅಲ್ಲಿ ಇಲ್ಲಿ ಮೊಹರಮಲ್ಲಿ ಕಿಚಡ ಒಂದೇ ಮಾಡೋದು, ಮತ್ತೆ ಶರ್ಬತ್ ಕೊಡ್ತಾರೆ. ಮತ್ತೆ ಇದೆಲ್ಲ ನಮ್ಮ ಊರಲ್ಲಿ ಎಲ್ಲ ಮಾಡೋದಿಲ್ಲ. ಕರ್ನಾಟಕದಲ್ಲಿ ಇದ್ದವರಿಗೆ ಗೊತ್ತಿರ್ತದೆ, ಬಟ್ ಉತ್ತರ ಕರ್ನಾಟಕದಲ್ಲೆಲ್ಲ ಮಾಡ್ತಾರೆ. ಬಟ್ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಅತ್ತೆ ಹೇಳಿದ್ರು ನಾನು ಕಲಿಸ್ಕೊಡ್ತೇನೆ ಅಂತ ಹೇಳಿ. ಅವ್ರು ಕಲಿಸ್ಕೊಡ್ತಾರೆ, ಪುನಃ ನಾನು ಇಲ್ಲಿ ಯಾಕೆ ಟ್ರೈ ಮಾಡಬೇಕು ಅಂತ ನಾನು ಮಾಡೋದಿಲ್ಲ. ಹಾಗೆ ಅಲ್ವಾ? ಅದೇನಂದರೆ, ಒಬ್ಬ ಗಂಡನವರಿಗೆ ಹೆಂಡತಿನ ಕೈಯಿಂದ ಎಷ್ಟು ತಿಂದರೆ ಅಮ್ಮನ ಕೈದ್ದು ನೆನಪು ಬರುತ್ತೆ ಅಲ್ವಾ? ಅದು ಮಾಮೂಲಿ. ಅಮ್ಮನ ಕೈದ ರುಚಿ ಬೇರೆ ಇರುತ್ತದೆ. ಹೆಂಡತಿನ ಕೈದು ಎಷ್ಟು ರುಚಿ ಇದ್ರೂ ಅಮ್ಮನ ಕೈದ ರುಚಿ ಬೇರೆ ಇರುತ್ತೆ. ಅದು ಓಕೆ, ಒಳ್ಳೆ ವಿಷಯನೇ. ಅದಿರಬೇಕು, ಅಮ್ಮನ ಕೈದ ರುಚಿ ಯಾವತ್ತೂ ಮರಿಬಾರ್ದು, ಲೈಫ್ ಲಾಂಗ್ ಇರಬೇಕು. ಅದನ್ನು ಮತ್ತೆ ಮರಿದ್ರೆ ಮತ್ತೆ ಏನಿಲ್ಲ, ವ್ಯಾಲಿಲ್ಲ. ಮತ್ತು ಏನು ಗೊತ್ತಾಯ್ತು ನೋಡಿ, ಇದು ನಾನು ಎಷ್ಟು DM ಮಾಡ್ತಿದ್ದಾರೆ ಗೊತ್ತುಂಟ ನನಗೆ. ನಾನು ಅವರದ್ದು ಗುಲ್ಶಾನ್ ಮೆಹಂದಿ ಕೋನ್ ಅಂತ ಹಾಕಿದ್ದೇನೆ. ಪುನಃ DM ಮಾಡಿ ಮೆಸೇಜ್ ಕೇಳ್ತಾರೆ. ಮತ್ತೇನು ಗೊತ್ತಾ, ನನಗೆ ತುಂಬ ಜನ DM ಮಾಡ್ತಾರೆ. ಅದು DM ಮಾಡುವ ಬದಲಿಗೆ, ಪರ್ಸ್ನಲ್ ಮೆಸೇಜ್ ಮಾಡುವ ಬದಲಿಗೆ ನನ್ನ ವಿಡಿಯೋ ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಒಂದು ಕಮೆಂಟ್ ಇಲ್ಲ, ತುಂಬ ಜನ ನೋಡ್ತಾರೆ. ಸೊ ಪುನಃ ಬೇರೆಯವರೆಲ್ಲ ಬಂದು ಕಮೆಂಟ್ ಹಾಕ್ತಾರೆ. ಸೊ ಹಾಗಾಗಿ ನನ್ನ ವೀಡಿಯೋಗೆ ಬಂದು ಕಮೆಂಟ್ ಹಾಕಿ, DM ಮಾಡಬೇಡಿ. ಯಾರೂ ಅಷ್ಟೇ, ಎಲ್ಲರೂ ಬಂದು ನನ್ನ ವೀಡಿಯೋಗೆ ಕಮೆಂಟ್ ಹಾಕಿ. ನಿಮಗೆ ಇಷ್ಟ ಇಲ್ವಾ ಅದರ ಬಗ್ಗೆ ಎಲ್ಲ ಸ್ವಲ್ಪ ವೀಡಿಯೋ ಹಾಕಿ. ನಿಮಗೆ ಯಾವುದು ವೀಡಿಯೋ ಹಾಕಬೇಕು, ರೆಸಿಪಿ ಹಾಕಬೇಕಾ ಅಥವಾ ನಮ್ಮ ಹಸ್ಬೆಂಡ್ ವೈಫಿದು ಹಾಕಬೇಕಾ, ಮಕ್ಕಳದ್ದು ಹಾಕಬೇಕಾ ಏನು ಅಂತ ಹೇಳಿ, ಓಕೆನಾ? ಮತ್ತು ತುಂಬ ಜನ ನಾನು ನನ್ನ ಮಗನಿಗೆ ಕಂಪ್ಯೂಟರ್ ತೆಗೆದುಕೊಟ್ಟೋದಕ್ಕೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ದುವಾ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯಿಂದ ಇರಲಿಕ್ಕೆ. ಹಾಗೆ ನೋಡಿ, ಇವನ್ ನೋಡಿ.